ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಕೆಂಪು ಮೆಣಸಿನ್ಕಾಯಿಂದು ಚಟ್ನಿ ಮಾಡೋದು ನಾನು ಹೇಗೆ ಮಾಡ್ತೀನಿ ಆ ರೀತಿ ಹೇಳ್ತಾ ಇದ್ದೀನಿ. ಫಸ್ಟು ನಾನು ಒಂದು 20 ಮಿನಿಟ್ಸ್ ಬಿಫೋರ್ ನಾನು ಬಿಸಿ ನೀರಿಗೆ ಬ್ಯಾಡಗಿ ಮೆಣಸಿನ್ಕಾಯಿನ ನೆನೆಸೋದಕ್ಕಿಟ್ಟಿದ್ದೀನಿ. ನೆಕ್ಸ್ಟು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 4ರಿಂದ 5 ಬೆಳ್ಳುಳ್ಳಿ ನೀವು ಎಷ್ಟು ಹಾಕ್ತೀರಾ ಅಷ್ಟು ಟೇಸ್ಟ್ ಇರುತ್ತೆ. 1 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿದ್ದೀನಿ. ಬೆಲ್ಲ ನಿಮಗೆ ಬೇಕು ಅಂದರೆ ಅದನ್ನು ಸೇರಿಸ್ಕೊಳ್ಳಿ, ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡಿ. ಇದನ್ನು ಒಂದು ಜಾರಿಗೆ ಬೆಳ್ಳುಳ್ಳಿ, ಈರುಳ್ಳಿ, ಜೀರಿಗೆ ಮತ್ತು ಬೆಲ್ಲ, ಹುಣಸೆಹಣ್ಣು ಮತ್ತು ಒಣಮೆಣಸಿನ್ಕಾಯಿ ಹಾಕಿದ್ವಲ್ಲ ನೆನೆಯೋದಕ್ಕೆ, ಅದು ಅಷ್ಟೂ ಹಾಕಿ ಸ್ವಲ್ಪ ನೆನೆಸೋದಕ್ಕೆ ಬಿಸಿನೀರು ಹಾಕಿದ್ವಲ್ಲ ಅದಕ್ಕೆ ಅದರಲ್ಲೇ ಸ್ವಲ್ಪ 1 ಸ್ಪೂನ್ ಆರ್ 2 ಸ್ಪೂನ್ ನೀರು ಹಾಕಿ, ಜಾಸ್ತಿ ನೀರು ಹಾಕಬಾರ್ದು, ಇದು ಹಾಕಿ ಸ್ವಲ್ಪ ಪೂರ್ತಿ ನುಣ್ಣಗೆ ನೀವು ಮಾಡಬೇಡಿ, ಸ್ವಲ್ಪ ತರಿ ಇರಲಿ. ಮಿಕ್ಸಿಗೆ ಹಾಕಿ ಅದನ್ನು ರುಬ್ಕೊಂಡು ನೋಡಿ, ಈ ಕನ್ಸಿಸ್ಟೆನ್ಸಿ ಇರಲಿ. ಒಳಗಡೆ ಸ್ವಲ್ಪ ಬೀಜ ಅದೆಲ್ಲ ಕಾಣಿಸ್ತಾ ಇದೆ ನೋಡಿ, ಆ ಥರ ಸ್ವಲ್ಪ ತರಿ ಇರಲಿ. ಫುಲ್ ಬೇಡ, ಸ್ವಲ್ಪ ಇರಲಿ. ಫುಲ್ ನೈಸ್ ಪೇಸ್ಟ್ ಮಾಡಬೇಡಿ. ನೆಕ್ಸ್ಟು ಒಂದು ಬಾಣಲಿ ತಗೊಂಡು ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕಿದ್ದಕ್ಕೆ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಮತ್ತು 1 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ಏಕೆಂದರೆ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಆಗಿರೋದ್ರಿಂದ ಕಲ್ಲರ್ ಇರುತ್ತೆ, ಬಟ್ ಖಾರ ಅಷ್ಟಿರಲ್ಲ. ಹಾಗಾಗಿ ಅದನ್ನೆಲ್ಲ ಹಾಕಿ 1-2 ನಿಮಿಷ ಅದನ್ನು ಫ್ರೈ ಮಾಡೋಕ್ಕೆ ಲಿಡ್ ಕ್ಲೋಸ್ ಮಾಡಿಟ್ಬಿಡಿ, ಹಸಿ ಸ್ಮೆಲ್ ಹೋಗೋವರೆಗೂ. ನೆಕ್ಸ್ಟು ನಾವು ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ನೀಟಾಗಿ ತೊಳೆದು ನೀರನ್ನ ಅದನ್ನು ಒಂದು ಅರ್ಧ ಲೋಟ, ಕಾಫಿ ಕುಡಿಯೋ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಇದನ್ನು 1-2 ನಿಮಿಷ, ಒಂದು ಕುದಿ ಇರಬೇಕದು. ಆ್ಯಕ್ಚುಲಿ 1-2 ಕುದಿ ಬಂದಮೇಲೆ ಇದನ್ನು ಬೆಂದಮೇಲೆ ಕ್ಲೋಸ್ ಮಾಡಿ ಅದನ್ನು ಆಫ್ ಮಾಡಿ ಇಟ್ಬಿಡಿ. ಅಥವಾ ಅಷ್ಟೇ ನೋಡಿ, ಇವಾಗ ಆಗಿದೆ. ತುಂಬ ಚೆನ್ನಾಗಿರುತ್ತೆ ರೈಸ್ ಜೊತೆ, ಚಪಾತಿ ಜೊತೆ. ನಾನು ಜೋಳದ ರೊಟ್ಟಿ ಜೊತೆ ಮಾಡಿದ್ದೆ ನೋಡಿ, ಇವಾಗ ಆಗಿದೆ. ಅಕ್ಕಿ ರೊಟ್ಟಿಗೂ ಚೆನ್ನಾಗಿರುತ್ತೆ, ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಚಳಿಗಾಲದಲ್ಲಿ ಈ ಚಟ್ನಿ ತುಂಬ ಉಪಯೋಗಕ್ಕೆ ಬರುತ್ತೆ, ಕೆಂಪು ಮೆಣಸಿನ್ಕಾಯಿ ಚಟ್ನಿ. ನಾನು ಜೋಳದ ರೊಟ್ಟಿ ಜೊತೆ ಹೇಳಿದ್ನಲ್ಲ, ಆ ರೊಟ್ಟಿ ಜೊತೆ ಮಾಡಿದ್ದೆ ನೋಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ವೀಡಿಯೋಸಲ್ಲಿ ಏನಾದರೂ ತಪ್ಪೇನಾದರೂ ಕಂಡು ಬಂದರೆ, ನಾನು ಹೇಳೋ ಪದದಲ್ಲಾಗಲಿ ಮಾಡೋ ವೀಡಿಯೋದಲ್ಲಾದರೂ ದಯವಿಟ್ಟು ನೀವು ಹೇಳ್ಬೋದು ಕಮೆಂಟ್ ಮುಖಾಂತರ. ಓಕೆ, ನಿಮ್ಮ ಭೇಟಿ ಮತ್ತೊಂದು ವೀಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.